ರಾಜ್ಯದ ಪ್ರಮುಖ ಹೆದ್ದಾರಿಗಳಲ್ಲಿ ಸಂಚರಿಸೋ ವಾಹನ ಸವಾರರಿಗೆ ಮತ್ತೊಮ್ಮೆ ಹೆಚ್ಚುವರಿ ಹೊರಬಿದ್ದಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಾರ್ಷಿಕ ಪರಿಷ್ಕರಣೆಯ ಭಾಗವಾಗಿ ಹಲವು ಟೋಲ್ ಪ್ಲಾಜಾಗಳಲ್ಲಿ ಹೊಸ ದರ ಜಾರಿಗೆ ಬಂದಿದೆ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಮೂಲಕ ಸಂಚರಿಸೋ ಕಾರು, ಜೀಪ್ ಹಾಗೂ ಲಘು ವಾಹನಗಳಿಗೆ ಟೋಲ್ ದರದಲ್ಲಿ ಏರಿಕೆ ಮಾಡಲಾಗಿದೆ. ಅದೇ ರೀತಿ ನೆಲಮಂಗಲ ಭಾಗದ ಟೋಲ್ ಪ್ಲಾಜಾ ಹಾಗೂ ಬೆಂಗಳೂರಿನ ಹೊರವಲಯವನ್ನ ಸಂಪರ್ಕಿಸೋ ಎಸ್‌ಟಿಆರ್‌ಆರ್ ಮಾರ್ಗದಲ್ಲೂ ಹೊಸ ದರಗಳು ಅನ್ವಯ ಆಗ್ತಿವೆ. ಕಾರು, ವ್ಯಾನ್, ಜೀಪ್, ಬಸ್, ಲಾರಿ ಹಾಗೂ ಬಹುಅಕ್ಷ ವಾಹನಗಳಿಗೆ ಪ್ರತ್ಯೇಕವಾಗಿ ಶುಲ್ಕ ಪರಿಷ್ಕರಿಸಲಾಗಿದ್ದು, ಕೆಲವು ಮಾರ್ಗಗಳಲ್ಲಿ ₹5ಯಿಂದ ₹30ವರೆಗೂ ಹೆಚ್ಚಳವಾಗಿರೋ ವರದಿಗಳಿವೆ. ವಾಣಿಜ್ಯ ವಾಹನಗಳಿಗೆ ಈ ಏರಿಕೆ ಮತ್ತಷ್ಟು ಪರಿಣಾಮ ಬೀರೋ ಸಾಧ್ಯತೆ ಇದೆ. ಪ್ರತಿದಿನ ಇದೇ ಮಾರ್ಗದಲ್ಲಿ ಸಂಚರಿಸೋ ಉದ್ಯೋಗಿಗಳು, ವ್ಯಾಪಾರಿಗಳು ಹಾಗೂ ಸಾರಿಗೆ ಸಂಸ್ಥೆಗಳು ಈ ಹೆಚ್ಚುವರಿ ವೆಚ್ಚದಿಂದ ತಮ್ಮ ನಿರ್ವಹಣಾ ಖರ್ಚು ಹೆಚ್ಚಾಗಲಿದೆ ಅಂತ ಆತಂಕ ವ್ಯಕ್ತಪಡಿಸಿವೆ. ಖಾಸಗಿ ಬಸ್ ಹಾಗೂ ಲಾರಿ ಮಾಲೀಕರು ಕೂಡ ಟೋಲ್ ಏರಿಕೆಯ ಪರಿಣಾಮ ಸರಕು ಸಾಗಣೆ ವೆಚ್ಚ ಮತ್ತು ಪ್ರಯಾಣ ದರದ ಮೇಲೂ ಪರಿಣಾಮ ಬೀರೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರಸ್ತೆ ನಿರ್ವಹಣೆ, ಸುರಕ್ಷತೆ, ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಟೋಲ್ ಪರಿಷ್ಕರಣೆ ಅಗತ್ಯ ಅಂತ ಸ್ಪಷ್ಟಪಡಿಸಿದೆ. ಪ್ರತಿ ವರ್ಷ ಹಣದುಬ್ಬರ ಸೂಚ್ಯಂಕದ ಆಧಾರದ ಮೇಲೆ ಟೋಲ್ ದರಗಳನ್ನು ಪರಿಷ್ಕರಿಸೋ ಪದ್ಧತಿ ಜಾರಿಯಲ್ಲಿದೆ. ಹೀಗಾಗಿ ಈ ಮಾರ್ಗಗಳಲ್ಲಿ ಪ್ರಯಾಣಿಸುವವರು ಹೊಸ ಟೋಲ್ ದರಗಳನ್ನು ಮುಂಚಿತವಾಗಿ ಪರಿಶೀಲಿಸಿ ಪ್ರಯಾಣಿಸುವುದು ಉತ್ತಮ. ವಿಶೇಷವಾಗಿ ಫಾಸ್ಟ್ಯಾಗ್ ಬಳಕೆದಾರರು ತಮ್ಮ ಖಾತೆಯಲ್ಲಿ ಸಾಕಷ್ಟು ಬ್ಯಾಲೆನ್ಸ್ ಇಟ್ಟುಕೊಳ್ಳುವಂತೆ ಸೂಚಿಸಲಾಗಿದೆ.